ಇವರು ಏನ್ ಮಾಡಿದ್ದಾರೆ, ಬಿಬಿಎಂಪಿ ಇಂದ ಡಿಫಾಲ್ಟರ್ಸ್ ನ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಆದ್ರೆ ವಸೂಲಿ ಮಾಡ್ತಕ್ಕಂತ ಯಾವುದೇ ಅಂದ್ರೆ ಆ ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂತ ಯಾವುದೇ ಒಂದು ಕಾರ್ಯ ಯೋಜನೆಯನ್ನ ಮಾಡ್ಕೊಂತ ಇಲ್ಲ. ಯಾಕಂತ ಹೇಳಿದ್ರೆ OTS ಸ್ಕೀಮ್ ಇದರಿಂದ ಬೆನಿಫಿಟ್ ಅನ್ನ ಯಾರು ತಗೋತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರು ಕಳೆದ 6 ರಿಂದ 7 ವರ್ಷ ಈ ತೆರಿಗೆಯನ್ನ ಅಂದ್ರೆ ರಾಜಕೀಯ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥವ್ರು, ಯಾರು ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇವರು ನೀವು ಆ ಲಿಸ್ಟ್ ಅನ್ನ ತೆಗೆದು ನೋಡ್ರೆ 15-16 ಡಿಫಾಲ್ಟರ್ಸ್ ಗಳು ಪ್ರಾರಂಭ ಆಗಿದ್ದಾರೆ. ಅಂದ್ರೆ ಇದೊಂಥರ ಅನೈತಿಕ ರಾಜಕಾರಣ. ಈ ಚಟುವಟಿಕೆಗೆ ಒಂದು ಪ್ರೇರೇಪಣೆ ನೀಡ್ತಕ್ಕಂತ ಈ ಒಂದು ಲಿಸ್ಟ್ ಅನ್ನ ಮಾತ್ರ ಪಬ್ಲಿಷ್ ಮಾಡ್ಬಿಡೋದು. ಆದ್ರೆ ಆ ಒಂದು ಪಕ್ಷಗಳಿಗೆ ಇವತ್ತು ನೈತಿಕತೆ ಇರಬೇಕು. ಇವತ್ತು ಏನು ದೊಡ್ಡ ದೊಡ್ಡ ಯೋಜನೆಗಳನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ DK ಶಿವಕುಮಾರ್ ಅವರು ಘಂಟಾಘೋಷವಾಗಿ ಸ್ಟೈಲಿಶ್ ಆಗಿ ಕೂತ್ಕೊಂಡು ಹೇಳ್ತಾರೆ. ಆದ್ರೆ ಆ ಬ್ರ್ಯಾಂಡ್ ಬೆಂಗಳೂರಿಗೆ ತೆರಿಗೆ ಕಟ್ಟೋದ್ರಲ್ಲಿ ವಂಚನೆ ಮಾಡಿರ್ತಕ್ಕಂಥವ್ರು ಇವರ ಮಿತ್ರರುಗಳು, ಯಾರು ಈ ಒಂದು ಸರ್ಕಾರಗಳಿಗೆ ಇಂಡೈರೆಕ್ಟ್ ಆಗಿ ಕೆಲಸ ಮಾಡಿರ್ತಾರೆ, ಸಪೋರ್ಟರ್ಸ್ ಇರ್ತಾರೆ, ಅವ್ರ ಸ್ನೇಹಿತರು, ಬಿಲ್ಡರ್ಸ್, ಮತ್ತೆ ಯಾರ್ಯಾರು ತೆರಿಗೆಗಳನ್ನ ವಂಚನೆ ಮಾಡಿರ್ತಾರೆ, ದೊಡ್ಡ ದೊಡ್ಡ ಮಾಲ್ಗಳು, ಇವನ್ನೆಲ್ಲ ಒಂದು ಉಸ್ತುವಾರಿಯನ್ನ ಇವರು DK ಶಿವಕುಮಾರ್ ಅವರು ವಹಿಸಿಕೊಂಡಿದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಯಾಕಂತ ಹೇಳಿದ್ರೆ OTS ಸ್ಕೀಮ್ ಅಲ್ಲಿ 3,95,000 ಜನ ತೆರಿಗೆನ ಬಾಕಿ ಉಳಿಸ್ಕೊಂಡಿದ್ದಾರೆ ಬೆಂಗಳೂರು ನಗರದಲ್ಲಿ ಅಂತ ಹೇಳಿದ್ರೆ ಯಾವ ರೀತಿಯ ಅಭಿವೃದ್ಧಿ ನೀವು ಮಾಡ್ತೀರಾ ನೀವು? ಆ OTS ಸ್ಕೀಮ್ ತಗೊಂಡು ಬಂದು ಸಹ 1 ಲಕ್ಷ ಜನ ಇವಾಗ ಟ್ಯಾಕ್ಸ್ ಅನ್ನ ಪೇ ಮಾಡಿ 150 ಕೋಟಿಯನ್ನ ಪೇ ಮಾಡಿದ್ದಾರೆ ಕಳೆದ 2 ತಿಂಗಳಿಂದ. ಇನ್ನೂ 600 ಕೋಟಿ ರೂಪಾಯಿ ತೆರಿಗೆ ಬೆಂಗಳೂರು ನಗರಕ್ಕೆ ಬರಬೇಕಾಗಿದೆ. ಇದರ ಜವಾಬ್ದಾರಿನ ವಹಿಸಿಕೊಳ್ಳೋದು ಯಾರು? ಎಜುಕೇಶನ್ ಸೆಂಟರ್ಸ್ಗಳು, BMTC, BMRCL, ಸರ್ಕಾರಿ ಸಹಯೋಗದ ಕಂಪನಿ, ನಿಗಮ ನಿಯಮಿತಗಳು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ. ಪ್ರಮುಖ ಬೆಂಗಳೂರಿನಲ್ಲಿ ಏನು ಪ್ರತಿಷ್ಠಿತ ಕಾಂಟ್ರಾಕ್ಟರ್ಸ್ಗಳು ಅಂತ ಹೇಳ್ತಾರೆ, ಅವರು ಟ್ಯಾಕ್ಸ್ ಗಳು ಕಟ್ಟಿಲ್ಲ. ಅದರಲ್ಲಿ DS ಮ್ಯಾಕ್ಸ್, ಎಂಬೇಸಿ. ಎಜುಕೇಶನ್ ಸೆಂಟರ್ಸ್ಗಳು ಯಾವುದು? KTG, OSU, ಇನ್ನೂ ಅನೇಕ ಇದೆ. ವಿಧಾನ ಪರಿಷತ್ ಸದಸ್ಯರು ಕಟ್ಟಿಲ್ಲ. ಅದು ನಾವು ಮುಂದಿನ ದಿನದಲ್ಲಿ ಪಾಯಿಂಟ್ ಔಟ್ ಮಾಡ್ತೀವಿ. ಯಾರ್ಯಾರ ಸಂಬಂಧಿಕರು ವಿಧಾನಸಭಾ ಸದಸ್ಯರಿಗೆ ಯಾರು ಅವರ ಕುಟುಂಬಸ್ಥರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರ ಕುಟುಂಬಸ್ಥರಿದ್ದಾರೆ, ಇಂಥವರು ಡಿಫಾಲ್ಟರ್ಸ್ಗಳು. ನೀವು ಆ ಝೋನ್ ವೈಸ್ ನೋಡಿದ್ರೆ 50 ಜನ ಬಿಟ್ಟಿದ್ದಾರೆ. 50 ಜನ ಲಿಸ್ಟ್ ಅನ್ನು ತಾವು ಗಮನಿಸೋದೇ ಶಾಕಿಂಗ್ ಆಗ್ತದೆ. ಸೊ ಈ ರೀತಿಯ ಒಂದು ಏನು ಮಾಫಿ ಮಾಡ್ತಕ್ಕಂಥದ್ದು, ಅವ್ರಿಗೋಸ್ಕರ ಸ್ಕೀಮ್ಗಳನ್ನ ತರ್ತಕ್ಕಂಥದ್ದು, ಆ ಮುಖಾಂತರ ಬೆಂಗಳೂರು ಅಭಿವೃದ್ಧಿ ಆಗೋದಿಲ್ಲ. ಮತ್ತೆ ಪ್ರಮುಖವಾಗಿ ಇನ್ನೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಮೆರ್ವಿಕ್ ಹೋಲ್ಡಿಂಗ್ಸ್ ಏನಿವತ್ತು 60 ಕೋಟಿ ರೂಪಾಯಿವರೆಗೂ ತೆರಿಗೆನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಇವ್ರನ್ನ DK ಶಿವಕುಮಾರ್ ಅವರು BDA ಕಾಂಪ್ಲೆಕ್ಸ್ ನ 30 ವರ್ಷ ಗುತ್ತಿಗೆಗೆ ಯಾವುದೋ ಹೊಸ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವ್ರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಕಂಪನಿ ಅವರಿಗೆ ಕೋರಮಂಗಲದಲ್ಲಿ ಮತ್ತೆ HSR ಲೇಔಟ್ ಅಲ್ಲಿ BDA ಕಾಂಪ್ಲೆಕ್ಸ್ ಅನ್ನ ಕಟ್ಟಲಿಕ್ಕೆ ಮೆರ್ವಿಕ್ ಹೋಲ್ಡಿಂಗ್ಸ್ ಮತ್ತೆ ಎಂಬೇಸಿ ಪ್ರಾಪರ್ಟೀಸ್. ಯಾರ್ದು ಎಂಬೇಸಿ, ಯಾರ್ದು ಮೆರ್ವಿಕ್? ಇಂಥ ಡಿಫಾಲ್ಟರ್ಸ್ ಗಳಿಗೆ ಕೊಟ್ಬಿಟ್ಟು ನೀವು BDA ಕಾಂಪ್ಲೆಕ್ಸ್ ಅನ್ನ ಕಟ್ಟಿ ನೀವು ಒಳ್ಳೆ ತೆರಿಗೆಯನ್ನ ಸಂಗ್ರಹ ಮಾಡಿ ಯಾರಿಗೆ ಸರ್ಕಾರ ಕಟ್ತೀರಾ, ಇಲ್ಲ ನಿಮ್ಮ ಬೊಕ್ಕಸಕ್ಕೆ ಹಾಕೊಂತೀರಾ? ನೋಡಿ, ಈ ರೀತಿಯ ಒಂದು ಅನೈತಿಕ ಕೆಲಸಗಳಿವೆಲ್ಲ. ಯಾಕಂತ ಹೇಳಿದ್ರೆ ಏನಿವತ್ತು ಬೆಂಗಳೂರು ಬೆಳೀತಾ ಇದೆ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ತನ್ನ ಕರ್ತವ್ಯವನ್ನ ಮೆರಿಬೇಕು. ಆಸ್ತಿ ತೆರಿಗೆ ಅಂತ ಕಟ್ಟತಕ್ಕಂಥವ್ರು ನೋಡಿ, ಬಡವರು ಆ ಸಮಯಕ್ಕೆ ಸರಿಯಾಗಿ ಆಸ್ತಿ ತೆರಿಗೆಯನ್ನ ಕಟ್ತಾ ಇದ್ದಾರೆ. ಆದ್ರೆ ಈ ಉಳ್ಳವರು ಯಾರು, ಈ ತರ ಕ್ಯಾಟಗರಿಯ ಜನ, ವಿದ್ಯಾಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಪ್ರಭಾವಿ ರಾಜಕಾರಣಿಗಳು, ಇವ್ರಿಗೆಲ್ಲ ಏನ್ ಬಂದಿದೆ ನೋಡಿ. ಎಲ್ಲ ಈ ರೀತಿ 6-7 ವರ್ಷಗಳಿಂದ ಏನು ಮಾಡ್ಕೊಂಡಿದ್ದಾರೆ ಇವರು, ನಿಜವಾಗ್ಲೂ ಅದನ್ನ BBMP ಈ ಕೂಡಲೇ ಇವ್ರೇನೋ OTS ಸ್ಕೀಮ್ ಏನೋ ತಗೊಂಡ್ ಬಂದು ಮಾಡ್ಕೊಂಡು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ನಾವು ಎಚ್ಚರಿಕೆ ಕೊಡ್ತಕ್ಕಂಥದ್ದು, ನೀವು ಈ ಬಾರಿ ಏನಾದ್ರು ಇವ್ರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡದೆ ಹೋದ್ರೆ ಆ ಪ್ರಾಪರ್ಟಿಗಳನ್ನ ಸೀಸ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಸರ್ಕಾರಕ್ಕೆ ಮಾಡ್ತಾ ಇದೀವಿ. ಅದಿಲ್ಲದೆ ಹೋದ್ರೆ ನಾವು ಮುಂದಿನ ಬಾರಿಗೆ ನಾವು ಕರ ನಿರಾಕರಣಾ ಚಳವಳಿ, ಏನು ಗಾಂಧೀಜಿಯವರು ಏನು ಒಂದು ಕೆಟ್ಟ ಆಡಳಿತವನ್ನ ತೊಲಗಿಸಬೇಕು ಅಂತ ಹೇಳಿ ಆಂದೋಲನವನ್ನ, ಹೋರಾಟವನ್ನ ಮಾಡಿದ್ರು, ನಾವು ಬೆಂಗಳೂರಿನ ಜನರಿಗೆ ಕರೆ ಕೊಡಬೇಕಾಗ್ತದೆ. ಮುಂದಿನ ಒಂದು ವಾರ್ಷಿಕ ಅವಧಿಯಿಂದ ನಾವು ಅಥವಾ ನಾವು ತೀರ್ಮಾನ ಮಾಡಿ ಕರ ನಿರಾಕರಣಾ ಚಳವಳಿಯನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತದೆ. ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಯಾವುದೇ ಫೇವರ್ಗಳನ್ನ ಯಾರಿಗೆ ಮಾಡಬಾರದು. ಇನ್ ಟೈಮ್ ಅಲ್ಲಿ ಟ್ಯಾಕ್ಸ್ ಅನ್ನ ವಸೂಲಿ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ.